ಮಾಡ್ರಿ, ಚೆನ್ನಾಗಿ ಮಾಡ್ರಿ. ಹಿಂಗೆ ಭಿನ್ನ ರಾಶಿ ಬಂದಾಗ ಕೆಲವೊಂದು ಈಜಿ ಟ್ರಿಕ್ಸ್ಗಳನ್ನು ಹೇಳಿರ್ತಾನು ಕಲೀರಿ ನೀವು. ಯಾಕಂದ್ರೆ ಭಿನ್ನ ರಾಶಿ ಲೆಕ್ಕಗಳು ಬೀಳುತ್ತಿರ್ತಾವ. ಅವಾಗ ಭಾಳ ಇಂಥವೆಲ್ಲ ICSE ಸಿಲೆಬಸ್ನಾಗ ಇಂಥ ಗಣಿತಗಳು ಬೀಳ್ತಿದ್ದು. ಇಂಥ ಗಣಿತಗಳು ಕಲ್ತರ ಮುಂದೆ ನೀವು ಭಾರಿ ಬೆನಿಫಿಟ್ ಅದ. ಈಗ ನೋಡ್ರಿ, ನಾನು ಮಾಡಿ ತೋರಿಸುವಾಗ ನೀವು ರೀತಿ ಪ್ರಕಾರ ಹಚ್ಕೋರಿ. ಚೆನ್ನಾಗಿ ಕಚ್ಚಾ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಭಿನ್ನ ರಾಶಿಯ ಲೆಕ್ಕ ಕೊಟ್ಟಾಗ 1 ಮೀಟರ್ 15.14 ಮೀಟರ್ ಬಟ್ಟೆ ಬೆಲೆ 6,405 ರೂಪಾಯಿ. ಆದರೆ 1 ಮೀಟರ್ ಬಟ್ಟೆ ಬೆಲೆ ಎಷ್ಟು? ಇದು ಭಾಳ ಸರಳ ತಿಳ್ಕೊಂಡ್ರೆ. ಈ ಮೈಗಿ ಏನು ನಿಮಗೆ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಭಾಗ ಕಲಿತೀರಿ. ಹೆಂಗೆ ಕಲಿತೀರಿ ನೋಡ್ರಿ, ಬೋರ್ಡ್ ಕಡೆ ನೋಡ್ರಿ. ಇದನ್ನು ಏನು ಮಾಡಬೇಕು? ಇದು ಮಿಶ್ರ ಭಿನ್ನ ರಾಶಿ ಅದ. ಇದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕಪ್ಪ. 15×4 = 61 4 ಮೀಟರ್ ಬಟ್ಟೆಯ ಬೆಲೆ ಬರೋಬರಿ. ಮೀಟರ್ ಬಟ್ಟೆಯ ಬೆಲೆ = 6,405. 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಅಷ್ಟು. ನೋಡ್ರಿ, ಇಷ್ಟು ಹಚ್ಕೊಳ್ಳೋದು ಬಂದ್ರೆ ಮುಗಿದೋದು. ಬಂತು ನಿಮ್ಮಲ್ಲಿ 1 × 6,405 ಸರ್ವಾಸ್ ಬಾಗಲೆ. ಇದು ಭಿನ್ನ ರಾಶಿ ಅದಂದ್ರೆ ಏನಾಗ್ತದೆ? ಮೇಲೆ 4 ಆಗ್ತದೆ, ತಳಗ 61 ಆಗ್ತದೆ. 6,405 61ರಲ್ಲಿ ಹೆಂಗೆ ಭಾಗಿಸೋದು ಅನ್ನೋದು ಒಂದು ಕಚ್ಚಾದ ತೋರಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತ ನಾವು ಏನು ಮಾಡಬೇಕು? ಒಂದು ಕಚ್ಚಾ ಮಾಡ್ಕೋಬೇಕು. ಇಲ್ಲಿ ಉತ್ತರ ಹಚ್ಚೋಣ ನಾವು. ಇಂಥ ಬೇರೆ ಲೆಕ್ಕ ಬಂದಾಗ ನೀವು ಹಿಂಗೆ ಇಲ್ಲೊಂದು ಕಚ್ಚಾ ಮಾಡ್ಕೋಬೇಕು. ಇಷ್ಟಾಗ ಈ 6,405 ಇಲ್ಲಿ ಇಡ್ರಿ. 6,405 ಇಟ್ರಿ. ಹಾಗೆಲ್ಲ ಏನು ಮಾಡಬೇಕು? 61ರಲ್ಲೇ ಮಾಡಿರಿ. ಎಷ್ಟು ಸರಳವಂದ್ರೆ ನೀವು ಈಗ 61 ಬಗ್ಗೆ ಬೇಡ, 6 ಬಂದ್ರೆ ಸಾಕು. 61 61 ನೋಡ್ರಿ. 3 ಉಳಿತು. ಈ ಪೂಜೆ ತಗೋರಿ, ಸಾಣದಾತು. ಈ 5 ತಗೋರಿ. ಈ 6ರಲ್ಲಿ ಈ 5ಕ್ಕೆ ಭಾಗಿಸ್ರಿ. 6 5ಲೇ ನೋಡ್ರಿ ಎಷ್ಟು ಸರಳದ. 5 1 5, 5 6 30 ನೋಡ್ರಿ ಎಷ್ಟು ಸರಳದ. ಎಷ್ಟು ಬಂತು ಈಗ? 105 ಬಂತು. 105. ಈಗ ನಾಳೆ ನೀವು ಮಾಡಬೇಕಾದದ್ದು ಹಿಂಗೆ ವೇಗವಾಗಿ ಮಾಡಬೇಕಾದದ್ದು ಮುಂದೆ ತೋರಿಸ್ತು. ಎಷ್ಟು ಬಂದದ ಈಗ? 61 1 105 ಬಂತು. ಈಗ ಇದಕ್ಕೆ ಗುಣಾಕಾರ ಮಾಡಿಬಿಡ್ರಿ. 420 ರೂಪಾಯಿ ಬಂತು. ನೋಡ್ರಿ, ಉತ್ತರ ಎಷ್ಟು ಸರಳದ ಗಣಿತ. 420 ಉತ್ತರ ಸಂಖ್ಯೆ ಎ. ಬೇಕಾದಂಥ ದೊಡ್ಡ ಭಿನ್ನ ರಾಶಿ ಬರಲಿ. ಇದನ್ನು ಒಂದು ನೀವು ಕಚ್ಚಾ ಇಟ್ಕೋಬೇಕಿಲ್ಲಿ. 64ರ ಬಗ್ಗೆ ನೋಡ್ರಿ. 61 61 3 ಉಳಿತು. 0 ತೊಗೊಳ್ರಿ, ಸಾಣದಾತು. ಪೂಜೆ ಕೊಟ್ರಿ. ಆಮೇಲೆ 5 ತೊಗೊಂಡ್ರಿ. 6ರಲ್ಲಿ 30 ಭಾಗಿಸ್ರಿ. 6 5 30. 5 ಇಲ್ಲಿ ಇಡ್ರಿ. 61ಕ್ಕೆ 5ಕ್ಕೆ ಗುಣಾಕಾರ ಮಾಡ್ಬೇಕು. ಗುಣಾಕಾರ ಮಾಡಾಗ 2 ಅಂಕಿಗೆ ಮಾಡ್ರಿ. 305 ಆಯ್ತು. ಈ 105ಕ್ಕೆ ವೇಗವಾಗಿ ಮಾಡಬೇಕಾದ್ರೆ ಇದನ್ನು ಮೊದಲ ಈ ವಿಷಮ ಭಿನ್ನ ರಾಶಿಯನ್ನು ಹಿಂಗೆ ಮಾಡುವಾಗ ಒಟ್ಟು ಬೆಲೆ 61ರಲ್ಲೇ ಭಾಗಿಸಿ ಬಂದ ಭಾಗಲಬ್ಧಕ್ಕೆ ನೀವು 4ರಲ್ಲೇ ಭಾಗಿಸಿಬಿಟ್ರಿ ಅಂದರೆ 420 ಬಂದ್ಬಿಡ್ತದೆ. ಇದು ವೇಗದ ಗಣಿತ. ಇನ್ನೊಂದು ಸಲ ತಿಳ್ಕೊರಿ. ಒಟ್ಟು ಬೆಲೆಗೆ ವಿಷಮ ಭಿನ್ನ ರಾಶಿ ಒಳಗೆ ಮೊದಲ ಅಂಶದ್ಲೇ ಭಾಗಿಸ್ರಿ. ಅಂಶದ್ಲೇ ಮೊದಲು ಭಾಗಿಸ್ರಿ. ಅದನ್ನು 64 ಇದನ್ನು ಆ ಬಂದ ಭಾಗಲಬ್ಧಕ್ಕೆ ಈ ಛೇದದಿಂದ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಸಿಕ್ಬಿಡ್ತದೆ. ಈಗ ಅದೊಂದು ಮಾದರಿ ಕೊಟ್ಟದು ಮಾಡಿರಿ. ನಾನು ನೀವು ಪ್ರಾಕ್ಟೀಸ್ ಆಗಬೇಕು. ಇವು ಗಣಿತಗಳು ಭಾರಿ ಅಂದ್ರೆ ಬೇಕಾದಂಥ ದೊಡ್ಡ ಮಗ್ಗಿದ್ದರೂ ಭಾಗಿಸ್ಲಿಕ್ಕೆ ಬರ್ತದೆ. ನೀವು ಇನ್ನು ಸಣ್ಣ ಮಗ್ಗಿಯಲ್ಲೇ ಭಾಗಿಸೋದು ಕಠಿಣ, ದೊಡ್ಡ ಮಗ್ಗಿಯಲ್ಲೇ ಭಾಗಿಸೋದು ಭಾಳ ಸರಳ. ಓಕೆ, ಮಾಡೋದಾತ ವಿಡಿಯೋ ಹಂಗೆ ಮಾಡಿ. 12 24 25 2 ಮೀಟರ್ ಬಟ್ಟೆಯ ಬೆಲೆ. ಇದು ಮೀಟರ್ ಬಟ್ಟೆಯ ಬೆಲೆ ಬರೋಬರಿ 9,375 ರೂಪಾಯಿ. ಆದರೆ 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? 1 × 9,375. ಇದು ವಿಷಮ ಭಿನ್ನ ರಾಶಿ ಅಂದ್ರೆ ಮ್ಯಾಲೆ 2 ಆಗ್ತದ, ತಳಗ 25 ಆಗ್ತದೆ. ನೋಡಿ, ಈ ಎಷ್ಟು ಕಚ್ಚಾ ತಗೊಳ್ಳೇಬೇಕು ನೀವು ಈ ಗಣಿತದಾಗ. ಯಾಕೆ ಇಂಥ ದೊಡ್ಡ ಗಣಿತ ಬಂದಾಗ ಕಚ್ಚಾ ಮಾಡ್ಕೋಬೇಕು. ಇಟ್ಕೊಂಡು
ಇದನ್ನು ಎರಡು ರೀತಿ ಒಳಗೆ ತೋರಿಸ್ತದೆ. ಒಟ್ಟು ಬೆಲೆಗೆ 93 ಎದರಲ್ಲೇ ಭಾಗಿಸ್ಬೇಕು ನೀವು? ಈಗ ವಿಷಮ ಭಿನ್ನ ರಾಶಿ ಅದ, ಮೊದಲು 25ರಲ್ಲೇ ಭಾಗಿಸ್ರಿ. ಅದು ನೋಡಿ 25ರಲ್ಲೇ ಭಾಗಿಸ್ರಿ. 25 3 75, 13 5 ಆದ್ರೆ 8 ಕೈಲ ಬಂತು, 1 9 18 ಆಯ್ತು, 7 ತೋರಿ. 25 9 175, 25 9 200, ಇದು 25 7 175, ಸಾರಿ 25 7 175, 7 5 ಆದ್ರೆ 2 ಪೂಜೆ. ಈ 5 ತಗೋರಿ, 25 5 125. ಈಗ ನಿಮಗೆ ಇದು ಬಂತು. ಈ 375ಕ್ಕೆ ಇದು ನೀವು ಮೊದಲ ಔಷಧಲೆ ಭಾಗಿಸಿರಿ. ಈಗ ಛೇದಲೆ ಗುಣಾಕಾರ ಮಾಡಿಬಿಟ್ರಿ, ವೇಗವಾಗಿ ಗಣಿತ ಬರ್ತದೆ. 5 2 10, 1 15, 750 ರೂಪಾಯಿ ಬಂತು. ನೋಡಿ 25 1 25 375 ವೇಗವಾಗಿ ಮಾಡೋದು ತೋರಿಸಿದ ಅದನ್ನು. ಈ 375ಕ್ಕೆ 2ಕ್ಕೆ ಗುಣಾಕಾರ ಮಾಡಿದರೆ 750 ರೂಪಾಯಿ ಬಂತು. ಆನ್ಸರ್ ಈಸ್ ಈಕ್ವಲ್ ಟು 750 ರೂಪಾಯಿ. ಉತ್ತರ ಸಂಖ್ಯೆ 750 ಬಿ. ಇನ್ನೊಂದು ರೀತಿ ಒಳಗೆ ಹಿಂಗೆ ಭಿನ್ನ ರಾಶಿ ಬಂದಿತ್ತಂತಂದ್ರೆ ನಾವು ಏನು ಮಾಡಬೇಕು? ಒಟ್ಟು ಬೆಲೆಗೆ ನೀವು ಔಷಧಲೆ ಭಾಗಿಸ್ರಿ. ಈ ಆಮೇಲೆ ಏನದ ಬಂದ ಬಾಗಿಲಬ್ದಕ್ಕೆ ಛೇದದ್ಲೆ ನೀವು ಗುಣಾಕಾರ ಮಾಡಿದರೆ 1 ಮೀಟರ್ ಬಟ್ಟೆ ಬೆಲೆ ಬರ್ತದೆ. ಎರಡರಲ್ಲೇ ಇಲ್ಲಿ 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 ಇದನ್ನು ನೀವು ಗುಣಾಕಾರ ಮಾಡಿದ್ರಿಂದ 1 ಮೀಟರ್ ಬಟ್ಟೆ ಬೆಲೆ ಬರ್ತದೆ. ಇಲ್ಲಿ ಎಷ್ಟು ಮೀಟರ್ ಬಟ್ಟೆ ಬೆಲೆಯಲ್ಲಿ ನೀವು ಕೇಳಿರ್ತಲ್ಲ ಅದರಲ್ಲೇ ಗುಣಿಸಿದ್ರೆ ಅಷ್ಟು ಮೀಟರ್ ಬಟ್ಟೆ ಬೆಲೆ ಬರ್ತದೆ. ತಲೆ ಇದ್ದರೆ ಗಣಿತ. ಇದು 4 ಇತ್ತಂದ್ರೆ ಇದು 4, 1 ಇರೋ ಜಾಗದಾಗ 4 ಇತ್ತಂದ್ರೆ ಏನು ಮಾಡ್ತೀರಿ? ಈ 25ರಲ್ಲೇ ಭಾಗಿಸ್ರೆ ಬಂದು ಬಾಗ್ಲತ್ತಂದು ಅದನ್ನು ಏನು ಮಾಡಬೇಕು? ಔಷಧಿ ಗುಣಾಕಾರ ಮಾಡಿ ಆ ಬಂದು 750ಕ್ಕೆ ಇಲ್ಲಿ 8 ಮೀಟ್ರ್ ಬಟ್ಟೆ ಬೆಲೆ ಕೊಟ್ಟಿರ್ತಾನಲ್ಲ ಅಷ್ಟರಲ್ಲೇ ಗುಣಿಸಿದ್ರೆ ಉತ್ತರ ಬರ್ತದೆ. ಭಾಳ ನಮೂನಿ ಗಣಿತಗಳ ರೀತಿಗಳು ಭಾಳ ಸಾಕಷ್ಟು ಗಣಿತ ವೇಗವಾಗಿ ತಿಳ್ಕೊಳ್ಳಿ. ಮೊದಲು ಗಣಿತನ್ನು ಹೆಂಗೆ ಮಾಡಬೇಕು? ಈಗ ನೋಡ್ರಿ 25ರಲ್ಲೇ ಭಾಗಿಸಿರಿ, ಬಂದು ಬಾಗಿಲಬ್ದು ಬಂತು. ಆ ಬಾಗಿಲಬ್ದಕ್ಕೆ ಈ ಛೇದದಿಂದ ಗುಣಾಕಾರ ಮಾಡಿದ್ರೆ ಒಂದು ವಸ್ತುವಿನ ಬೆಲೆ ಬರ್ತದೆ. ನೋಡ್ರಿ ಭಿನ್ನ ರಾಶಿ ಒಳಗೆ ಇಂಥವೆಲ್ಲ ಪ್ರತಿಯೊಂದು ಪಾಠದ ಉತ್ತರ ಗುರ್ತಿರ್ಬೇಕು. ನೀವು ಔಷಧಲೆ ಭಾಗಿಸೋದು, ಛೇದದಿಂದ ಗುಣಿಸಿದ್ರೆ ಒಂದು ವಸ್ತುವಿನ ಬೆಲೆ ಬರ್ತದೆ. ಯಾವುದೇ ಇರಲದು ಭಿನ್ನ ರಾಶಿ ಒಳಗೆ ಬಂದಿತ್ತು ಅಂತಂದ್ರೆ ಅದನ್ನು ಭಾಗಿಸಿ ಔಷಧಲೆ ಗುಣಾಕಾರ ಮಾಡಿದ್ರೆ ಒಂದು ವಸ್ತುವಿನ ಬೆಲೆ ಬರ್ತದೆ. ಆಮೇಲೆ ಬೇಕಾದಟ್ಟ ಕೇಳಿದ ವಸ್ತುಲೆ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದು ಬಿಡ್ತದೆ. ಯಾವುದೇ ಗಣಿತನ ರೀತಿ ಪ್ರಕಾರ ತಿಳ್ಕೊಂಡು ನೋಡ್ರಿ. ಮುಂದೆ ನಿಮ್ಗೆ ಇಂಥ ಮಾದರಿ ಕೊಡ್ತೀನಿ ಅಂತ ದೊಡ್ಡ ಭಿನ್ನ ರಾಶಿ ಭಾಗಾಕಾರಗಳನ್ನು ನೀವು ಕಲ್ತಾರೆ ಅಂದ್ರೆ ನಿಮ್ಮ ಮುಂದೆ ಯಾವ ಗಣಿತಗಳು ನಿಮ್ಮನ್ನ ಆಟ ಭಾರಿ ಫಾಸ್ಟ್ ನಡೆದು ಬಿಡುತ್ತದೆ. ಇದನ್ನು ಮನಸ್ಸಿಟ್ಟು ಇದು ದೊಡ್ಡ ಲೋಕ ನಂಬರ್. ಇದ್ರಾಗ ಗುಣಾಕಾರ ಬರ್ತಾವ, ಭಾಗಾಕಾರ ಬರ್ತಾವ, ದಶಮಾಂಶ ಗುಣಾಕಾರ ಬರ್ತಾವ, ದಶಮಾಂಶ ಭಾಗಾಕಾರ ಬರ್ತಾವ, ದೊಡ್ಡ ಸಂಖ್ಯೆ ಭಾಗಾಕಾರ ಬರ್ತಾವ. CBSE ಒಳಗೆ ಆಲ್ರೆಡಿ ಆಗ್ಯಾವ. ಈಗ ನಿಮಗೆ ನೀವು ಆ ಬೇಸಿಕ್ ಅಭ್ಯಾಸ ತೆಗೆದು ನೋಡ್ರಿ ಹೆಂಗವ. ದಶಮಾಂಶ ಗುಣಾಕಾರ, ಭಾಗಾಕಾರ, ಲಸ ಮಾಸ ಬಾಯ್ದಿದ್ದೆ ಎಲ್ಲ ಗಣಿತಗಳು ಬಾಯ್ದಿತ್ತು. ಏನಪ್ಪ ಈಗ ನೋಡಿ 25 ಮೀಟರ್ ಬಟ್ಟೆ ಬೆಲೆ ಅಂತಂದ್ರೆ 1 ಮೀಟರ್ ಬಟ್ಟೆ ಬೆಲೆ ಹೆಂಗೆ ಕಂಡುಹಿಡ್ಬೇಕಂದ್ರೆ ಮೊದಲ ಅಂಶದಲ್ಲೇ ಭಾಗಿಸ್ರಿ, ಬಂದ ಬಾಗಿಲಬ್ದಕ್ಕೆ ಛೇದದ್ಲೆ ಗುಣಾಕಾರ ಮಾಡಿದ್ರೆ 1 ಮೀಟರ್ ಬಟ್ಟೆ ಬೆಲೆ ಬಂತು. ಇದು ನೋಡಿ ಇದೇನದ, ಇದು ಅಂಶ, ಇದು ಛೇದ. ಈ ಅಂಶದಿಂದ ಬಂದು ಒಟ್ಟು ಬೆಲೆ ಭಾಗಿಸಿ ಈ ಛೇದಕ್ಕೆ ಗುಣಾಕಾರ ಮಾಡಿದ್ರೆ 1 ಮೀಟರ್ ಬಟ್ಟೆ ಬೆಲೆ ಬಂತು. ನಾನು ನಿಮ್ಗೆ ಹೇಳಿದ್ದಿಲ್ಲ, ಇಲ್ಲಿ 5 ಕೊಟ್ಟೆನ 5ರಲ್ಲೇ ಗುಣಾಕಾರ ಮಾಡ್ರಿ. ಇದನ್ನು ಗುಣಿಸಿದಿಂದೆ ಇದು ಒಂದು ವಸ್ತುವಿನ ಬೆಲೆ ಅಂತ ತಿಳ್ಕೊಬೇಕು. ಅಂಶದಲ್ಲೇ ಭಾಗಿಸೋದು, ಛೇದದ್ಲೆ ಗುಣಿಸೋದು, ಇದು ಒಂದು ವಸ್ತುವಿನ ಬೆಲೆ ಆಗ್ತದೆ. ಇಂಥ ಗಣಿತಗಳು ತಿಳಿಬೇಕು ನೀವು. ಇದನ್ನು ಅಂಶದಲ್ಲೇ ಭಾಗಿಸಿರಿ, ಛೇದಲ್ಲೇ ಗುಣಿಸಿರಿ, ಇದು ಒಂದು ವಸ್ತುವಿನ ಬೆಲೆ ಬಂತು. ಬೇಕಾದಷ್ಟು ವಸ್ತುಗಳ ಬೆಲೆ ಕೇಳಿದರೆ ಇದಕ್ಕೆ ಗುಣಾಕಾರ ಮಾಡಿಬಿಡ್ರಿ. ನಿಮಗೆ ಈ ರೀತಿನೇ ಬೇಡ. ಇವು ಕೆಲವೊಂದು ಹೊಸ ಟ್ರಿಕ್ಸ್ಗಳನ್ನು, ಹೊಸ ವಿಡಿಯೋ, ಹೊಸ ಟೆಕ್ನಾಲಜಿ ಪ್ರಕಾರ ಗಣಿತಗಳು ಮಾಡ್ಲಿಕ್ಕೆ ಈಗಿನ ವಾತಾವರಣಕ್ಕೆ ಗಣಿತಗಳು ಫಾಸ್ಟಾಗಿ ಬೇಕು. ಕಲೀರಿ, ನೋಡ್ರಿ. ಇಂಥ ಇನ್ನೊಂದಿಷ್ಟು ಮಾದರಿ ಇನ್ನೂ ಹೆಚ್ಚಾಗ್ತದೆ. ಮಾದರಿ ಪರ್ಫೆಕ್ಟ್ ಆಗಿ ದೊಡ್ಡ ಅಂಕಿ ಭಾಗಾಕಾರ ಬರ್ತಾವೆ ನೋಡಿ. ನಿಮ್ಮ 30 ತನಕ ಮಗಿ ಬರ್ತಾವೆ. 60 ಅಂದ್ರೆ ಮಗಿ ಬರಂಗಿಲ್ಲ ಅಂತ ಕೂತಿದ್ರಿ ನೀವು, ಕೂಡಬಾರ್ದು. 6 ಅಷ್ಟೇ ಭಾಗಿಸ್ರಿ ನೀವು.
ಗುಣಾಕಾರ ಮಾಡಿ 2 ಅಂಕಿಲೆ ಗುಣಾಕಾರ ಮಾಡ್ಬೇಕು. 6 ಒಂದಲೇ 6 ಅಂದ್ರೆ 61 ಒಂದಲೇ 61. ನೋಡ್ರಿ 33 ಹೋಯ್ತು. ಪೂಜಿ ತೊಗೊಂಡ್ರಿ, ಸಣ್ಣದಾತು ಇಡ್ರಿ, 5 ತೊಗೊಂಡ್ರಿ, 6 ಬಾಗ್ಸ್ರಿ 30ಕ್ಕೆ, ಇದಲ್ಲ ಈ 30ಕ್ಕೆ ಬಾಗ್ಸ್ರಿ, 6 5 ಮೇಲೆ 5 ಇಡ್ರಿ, 305. ಇದರಲ್ಲೇ ಗುಣಿಸಿದ್ರಿ, ಎದರಲ್ಲೇ ಗುಣಿಸಿದ್ರಿ? ಛೇದ್ಲೆ ಗುಣಿಸಿದ್ರಿ. ಇದು ಒಂದು ವಸ್ತುವಿನ ಬೆಲೆ ಬಂತು. ಹಿಂಗೆ ಪರ್ಟಿಕ್ಯುಲರ್ ಗಣಿತಗಳನ್ನು ತಿಳ್ಕೊಬೇಕು.